ನಿನ್ನ ತಂದೆಯವರಾದ ಜನಕ ಮಹಾರಾಜರು ಏನು ಕಡಿಮೆಯೇ? ನಮ್ಮ ಇಕ್ಷ್ವಾಕು ವಂಶದಲ್ಲಿ ಬಂದ ಎಲ್ಲ ಮಹಾರಾಜರು ಧರ್ಮವನ್ನು ಮೀರದೆ ನಡೆದಿದ್ದಾರೆ. ಇನ್ನು ಮುಂದೆಯೂ ಕೂಡ ಆ ಧರ್ಮದ ಧ್ವಜ ನಿರಂತರವಾಗಿ ಹಾರುತ್ತಿರಬೇಕೆಂದೇ ನನ್ನ ಆಸೆ. ಅದರಲ್ಲಿ ಸಂದೇಹವೇನು ಸ್ವಾಮಿ? ತಮ್ಮಂತ ಸದ್ಗುಣವಂತರಾದ ಪುತ್ರರಿರುವಾಗ ದಶರಥ ಮಹಾರಾಜರ ಧರ್ಮ ಸಾಮ್ರಾಜ್ಯವು ಕಲ್ಪಾಂತರಗಳವರೆಗೂ ಶಾಶ್ವತವಾಗಿ ನೆಲೆಸುತ್ತದೆ. ದೇವಿ, ಧರ್ಮ ಪಾಲನೆ ಮಾಡುವುದು ಅಷ್ಟು ಸುಲಭವಲ್ಲ. ನೋಡು, ಆ ಉರಿಯುತ್ತಿರುವ ದೀಪ ನೋಡು, ನಿನಗೆ ಕಾಣುತ್ತಿದೆಯೇ? ಕಾಣುತ್ತಿದೆ ಸ್ವಾಮಿ. ಇದು ತನ್ನನ್ನು ತಾನೇ ಉರಿಸಿಕೊಂಡು ಬೆಳಕು ಕೊಡುತ್ತಿದೆ. ತನಗಾಗುವ ನೋವು ಅದಕ್ಕೆ ಮುಖ್ಯವಲ್ಲ, ಬೆಳಕು ಕೊಡುವ ಕರ್ತವ್ಯವೇ ಅದಕ್ಕೆ ಮುಖ್ಯ. ಧರ್ಮ ಪಾಲನೆಯೂ ಹಾಗೆಯೇ. ತನಗಾಗುವ ನೋವು ಸಂಕಟಗಳನ್ನು ಪರಿಗಣಿಸದೆ ಧರ್ಮದಲ್ಲಿ ನಿಷ್ಠೆ ಇರಬೇಕು.